ಬ್ಯಾಕ್ ಟು ಬ್ಯಾಕ್ ಟಿ20 ವಿಶ್ವಕಪ್ಗಳನ್ನು ಗೆದ್ದಿರುವಂತ ಟೀಮ್ ಇಂಡಿಯಾದ ಮುಂದಿನ ಟಾರ್ಗೆಟ್ ಇರೋದೇ 2027ರ ಏಕದಿನ ವಿಶ್ವಕಪ್. ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಗುರಿ, ಲೆಜೆಂಡರಿ ಪ್ಲೇಯರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಲೈಫ್ ಟೈಮ್ ಡ್ರೀಮ್ ಕೂಡ ಇದೇ ಆಗಿದೆ. ಜೊತೆಗೆ ಬಿಸಿಸಿಐನ ಮ್ಯಾನೇಜ್ಮೆಂಟ್ ಕೂಡ ಇದೇ ಚಾಂಪಿಯನ್ಶಿಪ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಭಾರತ ಈ ಮೊದಲು ಮಾಡಿದಂಥ ಶೆಡ್ಯೂಲ್ಗಿಂತ ಜಾಸ್ತಿಯಾಗಿ ಏಕದಿನ ಪಂದ್ಯಗಳನ್ನು ಆಡೋಕೆ ಮುಂದಾಗಿದೆ. ಸೊ ಯಾಕೆ ಅನ್ನೋದನ್ನ ಹೇಳ್ತೇನೆ ಈ ವಿಡಿಯೋದಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದಲ್ಲಿ ಈಗ IPL ಫೀವರ್ ಸ್ಟಾರ್ಟ್ ಆಗ್ತಿದೆ. ಮಾರ್ಚ್ 28ರಿಂದ ಟೂರ್ನಿ ಆರಂಭವಾಗಲಿದ್ದು ಮೇ 31ಕ್ಕೆ 19ನೇ ಆವೃತ್ತಿಯ ಚಾಂಪಿಯನ್ನ ಉದಯದೊಂದಿಗೆ ಈ ಟೂರ್ನಿಗೆ ಗುಡ್ ಬೈ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಏಕದಿನ ವಿಶ್ವಕಪ್ ರಣಬೇಟೆಯ ತಂತ್ರಗಳು, ಪಂದ್ಯಗಳು. ಅದು ಅಲ್ಲದೆ 2011ರಿಂದ ಭಾರತ ಏಕದಿನ ವಿಶ್ವಕಪ್ ಗೆದ್ದಿಲ್ಲ. 2023ರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಅನ್ಬೀಟನ್ ಟೀಮ್ ಆಗಿ ಫೈನಲ್ ವರೆಗೂ ಬಂದರೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನ ಕಂಡು ನಿರಾಸೆಗೊಂಡಿದ್ರು. ಆದರೆ 2027ಕ್ಕೆ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಈಗಿನಿಂದಲೇ ಸ್ಟ್ರಾಟಜಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕಾಗಿ ಬಿಸಿಸಿಐ ಹೊಸ ಹೆಜ್ಜೆ ಇಟ್ಟಿದೆ. ಮುಂದಿನ 12 ತಿಂಗಳಲ್ಲಿ ಏಕದಿನ ಪಂದ್ಯಗಳದ್ದೇ ಹಬ್ಬ. 2027ರಲ್ಲಿ ಪ್ರತಿಷ್ಠಿತ ಏಕದಿನ ವಿಶ್ವಕಪ್ ಟೂರ್ನಿ ನಡೆಯಲಿದೆ. ಎಲ್ಲಾ ತಂಡಗಳು ಆಲ್ರೆಡಿ ಈ ಪಂದ್ಯಾವಳಿಗಾಗಿ ಪ್ರೀ ಪ್ಲಾನ್ ಸ್ಟಾರ್ಟ್ ಮಾಡಿವೆ. ಜೊತೆಗೆ ಏಕದಿನ ಪಂದ್ಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಇದಕ್ಕೆ ಟೀಮ್ ಇಂಡಿಯಾ ಕೂಡ ಹೊರತಾಗಿಲ್ಲ. ಅದು ಅಲ್ಲದೆ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ಗಳಾಗಿರುವಂತಹ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಈ ಮಾದರಿಯಲ್ಲಿ ಮಾತ್ರ ಆಡ್ತಿದ್ದಾರೆ. ಸೊ ಈಗ ODI ಫಾರ್ಮೆಟ್ನಲ್ಲಿ ಹೆಚ್ಚಿನ ಪಂದ್ಯಗಳನ್ನು ಆಡಿಸೋಕೆ ಬೇರೆ ಬೇರೆ ತಂಡಗಳು ಕೂಡ ಬಿಸಿಸಿಐಗೆ ಆಫರ್ ಮಾಡ್ತಿವೆ. ಈವನ್ ಬಿಸಿಸಿಐ ಮ್ಯಾನೇಜ್ಮೆಂಟ್ ಕೂಡ ಇದನ್ನು ಕೂಡ ಒಪ್ಕೊಂಡಿದೆ. ಸೊ ಯಾರೆಲ್ಲ ಆಫರ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. IPL ಬಳಿಕ ಅಫ್ಘಾನಿಸ್ತಾನದ ವಿರುದ್ಧ 1 ಟೆಸ್ಟ್ ಹಾಗೆ 3 ಏಕದಿನ ಪಂದ್ಯಗಳನ್ನ ಭಾರತ ಆಡುತ್ತೆ. ಸೊ ಅಲ್ಲಿ ಮೇ 31ಕ್ಕೆ IPL ಕ್ಲೋಸ್ ಆದರೆ ನೆಕ್ಸ್ಟ್ ಜೂನ್ನಲ್ಲಿ ಅಫ್ಘಾನಿಸ್ತಾನ ಭಾರತ ಪ್ರವಾಸವನ್ನ ಕೈಗೊಳ್ಳುತ್ತೆ. ಅಲ್ಲಿ 1 ಟೆಸ್ಟ್ ಪಂದ್ಯ ಮಾತ್ರ ಇರುತ್ತೆ, ಜೊತೆಗೆ 3 ಏಕದಿನ ಪಂದ್ಯಗಳು ಇರುತ್ತೆ. ಅಂಡ್ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ 3 ಏಕದಿನ ಹಾಗೆ 5 T20 ಪಂದ್ಯಗಳನ್ನು ಆಡಲಾಗುತ್ತೆ. ಸೊ ಅಲ್ಲಿ ವೈಟ್ ಬಾಲ್ ಸೀರೀಸ್ ಆಡುತ್ತೆ ಭಾರತ. ಸೊ ಇಂಗ್ಲೆಂಡ್ ಟೂರ್ನಿ ಬಳಿಕ ಐರ್ಲೆಂಡ್ ವಿರುದ್ಧ ಕೂಡ ಸರಣಿ ಆಡುವಂತ ಚಾನ್ಸಸ್ ಇದೆ. ಸೊ ಸದ್ಯದ ಶೆಡ್ಯೂಲ್ನಲ್ಲಿ ಐರ್ಲೆಂಡ್ ತಂಡದ ವಿರುದ್ಧ ಪಂದ್ಯಗಳ ಸರಣಿ ಇಲ್ಲ. ಬಟ್ ಈಗಿರುವಂಥ ಆಫರ್ ಅನ್ನ ನೋಡಿದ್ರೆ ಸೊ ಆ ಮಿಡ್ಲಲ್ಲಿ ಐರ್ಲೆಂಡ್ ವಿರುದ್ಧ ಕೂಡ ಬಿಸಿಸಿಐ ಪಂದ್ಯಗಳನ್ನು ಆಡುವಂತ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಶ್ರೀಲಂಕಾ ತಂಡದಿಂದಲೂ ಕೂಡ ಬಿಸಿಸಿಐ ಬಳಿ ODI ಸರಣಿಯನ್ನು ಆಡಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಸೊ ಆಕ್ಚುಲಿ ಲಂಕಾ ವಿರುದ್ಧ 3 T20 ಪಂದ್ಯ ಹಾಗೆ 2 ಟೆಸ್ಟ್ ಪಂದ್ಯಗಳನ್ನು ಮಾತ್ರ ಆಡೋಕೆ ನಿಗದಿಯನ್ನ ಮಾಡಿದ್ದು. ಸೊ ಅಂದ್ರೆ ಈವರೆಗೂ ಫೈನಲ್ ಆಗಿರುವಂತಹ ಶೆಡ್ಯೂಲ್ ಪ್ರಕಾರ T20 ಹಾಗೆ 2 ಟೆಸ್ಟ್ ಪಂದ್ಯ ಮಾತ್ರ ಲಂಕಾ ವಿರುದ್ಧ ಫೈನಲ್ ಆಗಿತ್ತು. ಬಟ್ ಈಗ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯೇ ಭಾರತದ ಬಳಿ ಸೊ ಇಲ್ಲಿ ನಮಗೆ T20 ಟೆಸ್ಟ್ ಪಂದ್ಯಗಳ ಜೊತೆಗೆ ಏಕದಿನ ಸರಣಿಯನ್ನು ಕೂಡ ಆಡಿಸಿ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಬಾಂಗ್ಲಾದೇಶ, ವೆಸ್ಟ್ ಇಂಡೀಸ್ ಹಾಗೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ಸರಣಿಗಳನ್ನ ಭಾರತ ಆನಂತರದಲ್ಲಿ ಆಡುತ್ತೆ. ಸೊ ನ್ಯೂಜಿಲೆಂಡ್ ಸರಣಿ ವೇಳೆ 5 ಪಂದ್ಯಗಳ ಏಕದಿನ ಸರಣಿಗೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 3 ಪಂದ್ಯಗಳ ಏಕದಿನ ಸರಣಿ ಇತ್ತು, ಬಟ್ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ 5 ಪಂದ್ಯಗಳಿಗೆ ಮಾಡಿ ಅಂತೇಳಿ ನ್ಯೂಜಿಲೆಂಡ್ ತಂಡ ಬೇಡಿಕೆಯನ್ನ ಇಟ್ಟಿದೆ ಎನ್ನುವಂತ ಮಾಹಿತಿ ಇದೆ. ಹೀಗೆ ಮೊದಲು ಶೆಡ್ಯೂಲ್ ಆಗಿರುವಂತಹ ಮ್ಯಾಚ್ಗಳ ಪೈಕಿ ಒಂದಷ್ಟು ಕ್ರಿಕೆಟ್ ಮಂಡಳಿಗಳು ಏಕದಿನ ಸರಣಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕೆಲವರು ಈಗ ಇರುವಂತ ಏಕದಿನ ಸರಣಿಯ ಪಂದ್ಯಗಳ ಜೊತೆಗೆ ಹೆಚ್ಚುವರಿ ಪಂದ್ಯಗಳನ್ನ ಆಡಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಎಲ್ಲಾ ತಂಡಗಳು ಕೂಡ ಏಕದಿನ ಮಾದರಿಯನ್ನೇ ಪ್ರಿಫರ್ ಮಾಡ್ತಿದ್ದಾರೆ. ಹಾಗೆ ಹೆಚ್ಚೆಚ್ಚು ಪಂದ್ಯಗಳನ್ನು ಆಡಿಸಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಮೇಲೆ ಕಣ್ಣಿಡೋಕು ಕೂಡ ಬಿಸಿಸಿಐ ಮುಂದಾಗಿದೆ. ಒಟ್ನಲ್ಲಿ ಎಲ್ಲರ ಕಣ್ಣು ಈಗ ಏಕದಿನ ವಿಶ್ವಕಪ್ ಮೇಲಿದೆ. ಆದರೆ ಭಾರತೀಯರ ಕಣ್ಣು ಮಾತ್ರ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಆಡುವಂತಹ ಪಂದ್ಯಗಳ ಮೇಲೆ ಇದೆ. ನಮಸ್ಕಾರ.